ಎಲ್ಲರಿಗೂ ನಮಸ್ಕಾರ. ನಾನು ಡಿ.ಪಿ. ಶ್ರೀಕಾಂತ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಳೂರು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈಗ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವ ಭಾಗದ 1.2 ಮೊದಲನೇ ಅಧ್ಯಾಯದಲ್ಲಿ 2ನೇ ಭಾಗವನ್ನು ನೋಡೋಣ. ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅನ್ನುವಂಥದ್ದು. ಅಕ್ನಾಲೆಡ್ಜ್ಮೆಂಟ್, ಡಿಸ್ಕ್ಲೈಮರ್. ನಾವು ಈ ವಿವರಣೆ ನೀಡಬೇಕಾದ್ರೆ ಕೆಲವಾರು ಚಿತ್ರಗಳನ್ನು ಇಂಟರ್ನೆಟ್ಟಿನಿಂದ ಪಡ್ಕೊಂಡಿದ್ದೇವೆ. ಅದನ್ನು ಕ್ರಿಯೇಟ್ ಮಾಡಿದಂಥವರಿಗೆ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇವೆ. ಹಿಂದಿನ ಭಾಗದಲ್ಲಿ ಒಂದು ದೇಶ ಎದುರಿಸ್ತಿರುವಂತಹ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ವಿಶೇಷ ಅಧ್ಯಯನಗಳ ಬಗ್ಗೆ ನಮಗೆ ತಿಳ್ಕೊಂಡಿದ್ದೀವಿ. ಈ ಅಧ್ಯಯನಗಳಿಗೆ ಆರ್ಥಿಕ ಸಂಗತಿಗಳ ಸಾಂಖ್ಯಿಕ ರೂಪದ ತಿಳುವಳಿಕೆ ಬಹಳ ಅಗತ್ಯ ಅನ್ನೋದು ನಮಗೆ ಗೊತ್ತಾಗಿದೆ. ಅಂತಹ ಸಂಗತಿಗಳನ್ನು ನಾವು ದತ್ತಾಂಶ ಅಂತ ಹೇಳಿ ಕರೀತೇವೆ. ಸಾಂಖ್ಯಿಕ ಸಂಗತಿಗಳು ಎಲ್ಲ ಸಮಸ್ಯೆಗಳಿಗೂ ಸಂಬಂಧಪಟ್ಟಂತಹ ಅಧ್ಯಯನವನ್ನು ಮಾಡಬೇಕಾದ್ರೆ ನಮಗೆ ಒಂದಿಷ್ಟು ಸಾಂಖ್ಯಿಕ ರೂಪದ ತಿಳುವಳಿಕೆ ಬೇಕಾಗುತ್ತೆ. ಆ ಸಾಂಖ್ಯಿಕ ತಿಳುವಳಿಕೆಯನ್ನು, ಆರ್ಥಿಕ ಸಂಗತಿಗಳನ್ನು ನಾವು ದತ್ತಾಂಶ ಅಂತ ಹೇಳಿ ಕರೀತೇವೆ. ಇನ್ ದ ಪ್ರೀವಿಯಸ್ ಸೆಕ್ಷನ್ you have studied the basic problems facing by a country. To study these, we should know more about economic facts in terms of numbers. Such economic facts are also known as data. ಆರ್ಥಿಕ ದತ್ತಾಂಶ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆಗಳು ಮತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಅಂಕಿ ಸಂಖ್ಯೆಯ ಮಾಹಿತಿಯನ್ನು ನಾವು ಆರ್ಥಿಕ ದತ್ತಾಂಶ ಅಂತ ಕರೀತೇವೆ. ವಾಟ್ ಈಸ್ ಎಕನಾಮಿಕ್ ಡಾಟಾ? Data which are related to any economic activities and economic problems are known as economic data. ಆರ್ಥಿಕ ದತ್ತಾಂಶ. ಒಂದು ಪ್ರಶ್ನೆ ಇದೆ, ದತ್ತಾಂಶ ಸಂಗ್ರಹಣೆಯ ಉದ್ದೇಶ. ಯಾವ ಉದ್ದೇಶಕ್ಕಾಗಿ ನಾವು ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀವಿ? ಆರ್ಥಿಕ ಸಮಸ್ಯೆಗಳ ಹಿಂದೆ ಇರುವಂತಹ ವಿವಿಧ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ವಿವರಿಸೋದಕ್ಕೆ, ಹಾಗೆಯೇ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆ ಉದ್ದೇಶಕ್ಕಾಗಿ ದತ್ತಾಂಶವನ್ನು ನಾವು ಸಂಗ್ರಹಣೆ ಮಾಡ್ತೀವಿ. ದ ಪರ್ಪಸ್ ಆಫ್ ಕಲೆಕ್ಟಿಂಗ್ ಡಾಟಾ ಈಸ್ ಅಬೌಟ್ ದೀಸ್ ಎಕನಾಮಿಕ್ ಪ್ರಾಬ್ಲಮ್ಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸ್ಪ್ಲೈನ್ ದೀಸ್ ಪ್ರಾಬ್ಲಮ್ಸ್ ಇನ್ ಟರ್ಮ್ಸ್ ಆಫ್ ವೇರಿಯಸ್ ಕಾಸಸ್ ಬಿಹೈಂಡ್ ದೆಮ್. ಇನ್ ಅದರ್ ವರ್ಡ್ಸ್, ವಿ ಟ್ರೈ ಟು ಅನಲೈಸ್ ದೆಮ್ ಆರ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪ್ಲೈನ್ ಆರ್ ಅನಲೈಸ್ ದಿ ಕಾಸಸ್ ಬಿಹೈಂಡ್ ದಿ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಉದಾಹರಣೆಗೆ, ನಾವು ಬಡತನದ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡುವಾಗ ನಿರುದ್ಯೋಗ, ಜನರ ಕಡಿಮೆ ಉತ್ಪಾದಕತೆ, ಹಿಂದುಳಿದ ತಂತ್ರಜ್ಞಾನ ಮುಂತಾದ ಅಂಶಗಳ ರೂಪದಲ್ಲಿ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ವೆನ್ ವಿ ಅನಲೈಸ್ ದಿ ಹಾರ್ಡ್ಶಿಪ್ ಆಫ್ ಪಾವರ್ಟಿ, ವಿ ಟ್ರೈ ಟು ಎಕ್ಸ್ಪ್ಲೈನ್ ಇಟ್ ಇನ್ ಟರ್ಮ್ಸ್ ಆಫ್ ದ ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ಅನ್ಎಂಪ್ಲಾಯ್ಮೆಂಟ್, ಲೋ ಪ್ರೊಡಕ್ಟಿವಿಟಿ ಆಫ್ ಪೀಪಲ್ ಆ್ಯಂಡ್ ಬ್ಯಾಕ್ವರ್ಡ್ ಟೆಕ್ನಾಲಜಿ ಎಕ್ಸೆಟ್ರಾ. ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾವೊಂದು ಬಡತನ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಬಡತನವನ್ನು ಉಪಶಮನ ಮಾಡುವಂತಹ ದಾರಿಯನ್ನು ನಾವು ಕಂಡುಕೊಳ್ಬೇಕು. ಎಲ್ಲಿವರೆಗೆ ನಾವು ಉಪಶಮನ ಮಾಡುವ ದಾರಿಯನ್ನು ಕಂಡುಕೊಳ್ಳೋದಿಲ್ವೋ ಅಲ್ಲಿವರೆಗೆ ಬಡತನದ ವಿಶ್ಲೇಷಣೆಯು ಯಾವ ಅರ್ಥವನ್ನು ಹೊಂದಿರೋದಿಲ್ಲ, ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಅನಾಲಿಸಿಸ್ ಆಫ್ ಪಾವರ್ಟಿ ಸರ್ವ್ or has no meaning unless we are able to find ways to mitigate it or to solve the problem. ಆದ್ದರಿಂದ ನಾವು ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಹಾಯ ಮಾಡುವ ಅಂತಹ ಕ್ರಮಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆ ಸಮಸ್ಯೆ ಬಗೆಹರಿಸಬೇಕು, ಅದಕ್ಕಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅಂಥದ್ದನ್ನು ಹುಡುಕ್ತೀವಿ. ಅರ್ಥಶಾಸ್ತ್ರದಲ್ಲಿ ಇಂತಹ ಕ್ರಮಗಳನ್ನು ಆರ್ಥಿಕ ನೀತಿಗಳು ಅಂತ ಹೇಳಿ ಕರೀತೇವೆ. ಆರ್ಥಿಕ ನೀತಿಗಳು. ಆರ್ಥಿಕ ನೀತಿ ಅಂದ್ರೇನು? ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕ್ರಮ, ಅವುಗಳನ್ನು ನಾವು ಆರ್ಥಿಕ ನೀತಿ ಅಂತ ಹೇಳಿ ಕರಿತೇವೆ. ವಿ ಆಲ್ಸೋ ಟ್ರೈ ಟು ಫೈಂಡ್ ಮೆಜರ್ಸ್ ಟು ದಿ ಎಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಟು ಸಾಲ್ವ್ ಎನ್ ಎಕನಾಮಿಕ್ ಪ್ರಾಬ್ಲಮ್. ಇನ್ ಎಕನಾಮಿಕ್ಸ್, ಸಚ್ ಮೆಜರ್ಸ್ ಆರ್ ನೋನ್ ಆಸ್ ಎಕನಾಮಿಕ್ ಪಾಲಿಸೀಸ್. ನಮಗೆ ಗೊತ್ತಿರುವ ಹಾಗೆ ದತ್ತಾಂಶಗಳಿಲ್ಲದೆ ಆರ್ಥಿಕ ಸಮಸ್ಯೆ ವಿಶ್ಲೇಷಣೆ ಸಾಧ್ಯ ಇಲ್ಲ.
ಆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಯಾವುದೇ ನೀತಿಗಳನ್ನು ರೂಪಿಸಲಿಕ್ಕೂ ಸಾಧ್ಯವಿಲ್ಲ. ಹೀಗೆ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ನಡುವೆ ಮೂಲಭೂತ ಸಂಬಂಧ ಇರೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನೋ ಅನಲೈಸಿಸ್ ಆಫ್ ಎ ಪ್ರಾಬ್ಲಮ್ ವುಡ್ ಬಿ ಪಾಸಿಬಲ್ ವಿತೌಟ್ ದಿ ಅವೈಲಬಿಲಿಟಿ ಆಫ್ ಡಾಟಾ. And in such a situation, no policies can be formulated to solve it. Thus, we understand the basic relationship between economics and statistics. ಅವೆರಡಕ್ಕೂ ಬಹಳ ನಿಕಟವಾದಂಥ ಸಂಬಂಧ ಇದೆ. ಯಾವುದೇ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಸಂಖ್ಯಾಶಾಸ್ತ್ರವನ್ನು ಬಳಸ್ಕೊಳ್ಳದೆ ಹೋದರೆ ಸಮಂಜಸವಾದಂಥ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿಗೆ 1.2 ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ಚಾಪ್ಟರ್ಲಿ 1.2 ಎರಡನೇ ಭಾಗ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ನಮಸ್ಕಾರ.